ಮೊದಲನೇ ಹಣ್ಣು ಕೀಳ್ತಾ ಇದೀವಿ, ಪೂಜೆ ಮಾಡ್ಬೇಕಿದ್ನ. ಅಯ್ಯೋ ಎಷ್ಟು ದಪ್ಪ ಐತಿದು, ಒಳ್ಳೆ ಡೈನೋಸಾರ್ ಮೊಟ್ಟೆ ಇದ್ದಂಗಿದಾವೆ. 1.25 kg ಬರ್ತಾ ಇದೆ, ಆಲ್ಮೋಸ್ಟ್ 2 kg 3ರಿಂದ. ಬೆಣ್ಣೆ ಹಣ್ಣು ಬೆಣ್ಣೆ ತರನೇ ಕಟ್ಟಾಯ್ತು ಕಣ, ತೆಗಿಕಾಯಿ ಗಾತ್ರನೇ ಐತೆ. ಇದ್ರ ತುಂಬಾ ಆಗೋಯ್ತು. 4-5 ಜನ ಕುಡಿಬೋದು ಅಲ್ವರಿ. ಚೆನ್ನಾಗಿದೆ. ನನ್ನ ಮಗಳು ಲೋಟನೇ ಜರ್ತಾಳೆ. ಎಲ್ಲರಿಗೂ ನಮಸ್ಕಾರ. ನೋಡಿ, ನಮ್ಮ ಮನೆಯವರು ಬೆಳಗ್ಗೆ 5 ಗಂಟೆಗೆ ಎದ್ದು ಸ್ವಲ್ಪ ಕೆಲಸ ಎಲ್ಲ ಸ್ಟಾರ್ಟ್ ಮಾಡ್ಕೊಂಡ್ಬಿಡ್ತಾರೆ. ಬಟ್ ನಾನು ಇವಾಗ ಎದ್ದೆ ಸ್ವಲ್ಪ ಲೇಟಾಗಿ, ಹಾಗಾಗಿ ನಾನು ಈ ವಿಡಿಯೋ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇವರು ಯಾವಾಗಲೂ ವರ್ಕ್ ಮಾಡೋ ಪ್ಲೇಸ್ ಇದು, ಇಲ್ಲೇ ಎಲ್ಲ ಸೆಟಪ್ ಮಾಡ್ಕೊಂಡ್ಬಿಟ್ಟಿದ್ದಾರೆ, ವೈಫೈ ಎಲ್ಲ ಇಳಿಸ್ಕೊಂಡ್ಬಿಟ್ಟಿದ್ದಾರೆ. ಅಂದರೆ ನಾನು ಇಲ್ಲೇ ಇರ್ತೀನಲ್ಲ ಬಾಣಿತಾಂದಲ್ಲಿ, ಹಾಗಾಗಿ ಪಾಪ ನಮ್ಮ ಮನೆಯವರು ಬೆಂಗಳೂರಲ್ಲಿದ್ದರು, ಹಾಸನಲ್ಲಿದ್ದರು. ನನ್ನ ವಿಡಿಯೋ ಅಪ್ಲೋಡ್ ಮಾಡೋಕ್ಕೆ ಕಲರಿಗೆ ಅವ್ರು ಬರಲೇಬೇಕು. ಆಗಬೇಕು, ನಮ್ಮಿಬ್ಬರು ಕೆಲಸನೂ ಆಗಬೇಕು ಅಂದರೆ ನಾವಿಬ್ಬರು ಒಟ್ಟಿಗೆ ಇರಬೇಕು. ನಾವಿಬ್ಬರು ಒಟ್ಟಿಗೆ ಇದ್ದಬೇಕು ಅಂದರೆ ನಾನು ಇದ್ದ ಕಡೆ ಈಗ ನಮ್ಮ ಮನೆಯವರು ಇರಲೇಬೇಕು. ಯಾಕಂದರೆ ನಮ್ಮ ಕೆಲಸಗಳು ಇಂಥದ್ದೇ ನಮ್ಮ ಕೆಲಸ ಆಗಿರೋದ್ರಿಂದ ಏನೂ ಮಾಡೋಕ್ಕಾಗಲ್ಲ. ವರ್ಕ್ ಇಲ್ಲಿ ನಡೀತಾ ಇದೆ ಸದ್ಯಕ್ಕೆ. ಇನ್ನು ನೆಕ್ಸ್ಟ್ ನೋಡಬೇಕು. ಅವ್ರು ಎಲ್ಲಿಗೆ ಹೋದರೂ ಏನೇ ವೀಡಿಯೋ ಮಾಡ್ಕೊಂಡ್ರು ಮತ್ತು ಇಲ್ಲಿಗೆ ಬಂದು ಎಡಿಟ್ ಮಾಡೋದು ಅಪ್ಲೋಡ್ ಮಾಡೋದು ಮಾಡಲೇಬೇಕು. ನಂದಾದರೂ ಅಷ್ಟೇ, ಈಗ ನಂದೆಲ್ಲ ಫುಲ್ ಅವರೇ ನೋಡ್ಕೊಳ್ತಾ ಇರೋದ್ರಿಂದ ನಾನೊಂದು 6 ಮಂತ್ ರೆಸ್ಟ್ ಮಾಡಬೇಕು. ಸೊ ಹಾಗಾಗಿ ಇನ್ನು ನಾವು ಇಲ್ಲೇ ಸದ್ಯಕ್ಕೆ ಇಲ್ಲೇ ವರ್ಕ್ ಮಾಡೋದು. ಲಾಸ್ಟ್ ವಿಡಿಯೋದಲ್ಲಿ ನಿಮಗೆ ತೋರಿಸಿದ್ದೆ, ನಾವೊಂದು ಬಟರ್ ಫ್ರೂಟ್ ಮರ ಹಾಕಿದ್ವಿ ಇಲ್ಲಿ. ಅದು ಈಗ ಹಣ್ಣು ಬಿಟ್ಬಿಟ್ಟಿದೆ. 4 ವರ್ಷ ಆಯ್ತಪ್ಪ ಇದು. 4 ವರ್ಷಕ್ಕೆ ಹಣ್ಣು ಬಿಟ್ಬಿಟ್ಟಿದೆ. ಇಲ್ಲಿ ನೋಡಿ, ಮೊದಲನೇ ಹಣ್ಣು ಕೀಳ್ತಾ ಇದೀವಿ, ಪೂಜೆ ಮಾಡ್ಬೇಕಿದ್ನ. ಕಾಣ್ತಲ್ಲಿ ಅರ್ಧ kg ಇರಂಗೈತಿ ಇಷ್ಟಪ್ಪ. 2 ಇದಾವೆ ಇದ್ರೊಳಗೆ. ಈ 2 ಕಿತ್ಬಿಡ್ತೀವಿ, ಈ ಪೂಜೆ ಮಾಡಬೇಕು. ಒಳ್ಳೆ ಬಟರ್ ಮಿಲ್ಕ್ ಶೇಕ್ ಮಾಡಿಬಿಟ್ರೆ ಇದ್ರದ್ದು ಸಖತ್ತಾಗಿರುತ್ತೆ. ನೋಡೋಣ, ಕಿತ್ಬಿಟ್ಟು ಪೂಜೆ ಮಾಡಬೇಕು. ಅದೇ ಪಾಪ ನಾನು ಹತ್ಲ. ಕ್ಯಾಚ್ ಇಡ್ಕೊತೀನಿ ಹಂಗಾರೆ. ಓಹೋ, ಇಲ್ಲೇ ಒಂದು ಐತಲ್ಲ ಪಾಪ, ಇಲ್ಲೇ ನಿಮ್ಮ ಕೈ ಹತ್ರ. ಕುಡಿ. ಕಣ್ಣು ಮುಂದೆನೇ ಐತೆ, ಕಂಡೇ ಇಲ್ಲ. ಅಯ್ಯೋ ಎಷ್ಟು ದಪ್ಪ ಐತಿದು, ತೆಂಗಿನಕಾಯಿ ಇದ್ದಂಗೆ. ಅದು ಕ್ಯಾಚ್ ಹಿಡಿಯೋದಿದಾ? ಮೊಬೈಲ್ ಇಟ್ಕೊಂಡು ಹಾಕಲ್ಲ. ಆಗಲ್ವಾ? ಮೊಬೈಲ್ ಇಟ್ಕೊಂಡ್ರೆ ಹಾಕಲ್ಲ. ತಡೀರಿ ನೋಡೋಣ, ನಂಗೆ ಆಫ್ ಮಾಡ್ತೀನಿ ಮೊಬೈಲ್. ಆಫ್ ಮಾಡಿ ಒಂದು ಕಡೆ ಕಿಡಿ, ಆದ್ರೆ ಹಿಡೀರಿ. ಇಲ್ಲ ಅಂತ 3 ಆದ್ವಾ? ಒಟ್ಟು 3 ಸಿಕ್ತು. ಅಯ್ಯೋ, ನೋಡಿ 3 ಒಳ್ಳೆ ಡೈನೋಸಾರ್ ಮೊಟ್ಟೆ ಇದ್ದಂಗಿದಾವೆ. ಇದು 4 ವರ್ಷ ಹಾಕಿ 4 ವರ್ಷಕ್ಕೆ ಬಂತು. ಇಲ್ಲೊಂದು ಹಾಕಿದ್ರು ನೋಡಿ, ಈ ಕಡೆ ಒಂದು ಹಾಕವ್ರೆ. ಇದು ಸೇಮ್ ಒಟ್ಟಿಗೆ ಹಾಕಿದ್ದು. ಅದ್ರ ಜೊತೆ ಬೀಜ ಸಿಕ್ಕಿದ್ವು ಅಂತ ಇಲ್ಲೇ ಪಕ್ಕದಲ್ಲಿ ಸುಮ್ಮನೆ ಎಷ್ಟಿದ್ದು. ನಾನು ಯಾವುದೋ ಒಂದು ಎಷ್ಟಿದ್ದೆ, ನಂದು ಹುಟ್ಟಾಯ್ತೋ ಇಲ್ಲ ಪಾಪ ನೀವು ಹಾಕಿದ್ರಾ ಇದನ್ನೂ? ನಾನು ಯಾವತ್ತೋ ಒಂದು ನೆಟ್ಟಿದ್ದೆ, ಅದು ಬಂದೈತೋ ಇಲ್ವೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಇಲ್ಲೇ ಯಾವುದೋ ಒಂದು ಹಾಕಿದ್ದೆ. ಇವು 3ರಲ್ಲಿ ಚಿಕ್ಕದು 1, 2, 3. 2 ವರ್ಷದ ದಿನ, 2 ವರ್ಷನೂ 1.5 ವರ್ಷದ ದಿನ. ಬೇಡ ಇಕ್ಕಿಟ್ಕೊಂಡ್ರಾ? ಇಲ್ಲಿ ತಗೊಳ್ಳಿ, ಒಬ್ರದ್ದು ಇಟ್ಕೊಳ್ಳಿ ಕೈಲಿ. ಆಗತ್ತಾ? 2 ಕೈಲಿ ಇಟ್ಕೊಳ್ಳೋಕ್ಕೆ ಆಯ್ತಾ ಇಲ್ಲ. ಬರೀ ಆಗತ್ತಾ? ಇತ್ತಾಕ್ಬಾರ್ದು. 2 ತಗೊಂಡ ಬಿಡೋದು. ನೋಡ್ಕೊತೀಯಾ? ಹೋಗು. ಆಲ್ಮೋಸ್ಟ್ ನಮ್ಮ ಮುಖ ಎಷ್ಟು ದಪ್ಪ ಐತೆ ಅಷ್ಟೇ ದಪ್ಪ ಐತೆ ನೋಡಿ. ನಮ್ಮ ಅಕ್ಕ ಈಗೊಂದು 3-4 ವರ್ಷದಿಂದ ಹಾಕಿದ್ದ ಬಟರ್ ಫ್ರೂಟು, ಅಂದರೆ ನರ್ಸರಿಯಿಂದ ತಗೊಬಿಟ್ಟು ಬಂದಿಲ್ಲ. ಇವಾಗ ನೋಡಿ ಎಷ್ಟು ದಪ್ಪ ಅಂದರೆ ಬೆಣ್ಣೆ ಹಣ್ಣು. ಇಷ್ಟು ದಪ್ಪದ ನಾನು ನೋಡೇ ಇರಲಿಲ್ಲ. ತೋರಿಸಿರಿ ಎಷ್ಟು ದಪ್ಪ ಇದೆ ಗೊತ್ತಾ ಒಂದೊಂದು. ಬಟ್ ಇವು ಹಣ್ಣಾದರೆ ತೂಕ ಕಡಿಮೆ ಬರುತ್ತೆ ಏನೋ ಗೊತ್ತಿಲ್ಲ. ಇವಾಗ ಕಾಯಿ ಅಲ್ವಾ, ದಪ್ಪ ಇಷ್ಟು ದಪ್ಪದ ನಾನು ನೋಡೇ ಇರಲಿಲ್ಲ. ಇಲ್ಲಿ ಊಟ 78 ಕಾಣಿಸ್ತಿದೇನ್ರಿ? ಅಲ್ಲಿ ಕಾಣಿಸ್ತೈತಲ್ಲ ಇಲ್ಲೇ ಡಿಜಿಟಲಲ್ಲಿ. ಓಕೆ 77 ಮುಕ್ಕಾಲು ಇದ್ದಾರೆ ನಮ್ಮ ಮನೆಯವರು. ಇದ್ರಲ್ಲಿ ತೂಕ ಹಾಕಕ್ಕಾಗಲ್ವಾ ಅಂತ? ತೂಕ 3 ನೋಟಿಗಿಡ್ರಿ ಬರಲ್ಲ. 1.25 kg ಬರ್ತಾ ಇದೆ. ಆಲ್ಮೋಸ್ಟ್ 2 kg 3ರಿಂದ.
ಒಂದು ಮುಕ್ಕಾಲು ನೋಡೇ ಇಲ್ಲ ಇಷ್ಟಪ್ಪ ಬಂದಿದೆ. ಇನ್ನು ಎಷ್ಟಿದೆ? ಇನ್ನು ಮರದಲ್ಲಿದೆ. ಅದು ಇದೇ 3 ದಪ್ಪ ಇರೋದು ಈಗ. ಆಕ್ಚುಲಿ ನಾನು ಸಿಂಗಾಪುರದಲ್ಲಿ ಜಾಸ್ತಿ ಇದನ್ನೇ ತಿಂತಾ ಇದ್ದಿದ್ದು. ಅರ್ಧ ಕೆಜಿ ಮೇಲೆ ಇತ್ತು ಒಂದೊಂದು ಕಾಯಿಗಳು. ಅರ್ಧ ಕೆಜಿ ಮೇಲೆ. ಹಣ್ಣಾಗಿಲ್ಲ. ಹಣ್ಣಾಗ್ಬೇಕು ಅಂದ್ರೆ ಇವು ಕಪ್ ಬಂದ್ರೆ ಹಣ್ಣಾಗಿದಾವೆ ಅಂತ. ಹಣ್ಣಾಗಿಲ್ಲ. ಬಟ್ ಇದ್ರಲ್ಲಿ ಈಗ ಒಂದ್ ಹಣ್ಣಲ್ಲಿ ನಾವು ಜ್ಯೂಸ್ ಮಾಡ್ತೀವಿ ಅಂದ್ರೆ ಇಡೀ ಮನೆಯಲ್ಲಿ ಒಂದ್ 5 ಜನಕ್ಕೆ ಆಗುತ್ತೆ, 5-6 ಜನಕ್ಕೆ. ತುಂಬಾ ತಿಕ್ಕಾಗಿರುತ್ತೆ. ತುಂಬಾ ತಿಕ್ಕಾಗಿರುತ್ತೆ. ನೀರ್ ಅಷ್ಟು ಹಾಕ್ಬೇಕು. ನೀರು ಹಾಲು ಅಂದ್ರೆ ನಾವು ಗಟ್ಟಿಗೆ ಚೆನ್ನಾಗಿ ತಿಂತೀವಿ ಅಂದ್ರೆ ಕರೆಕ್ಟಾಗಿ ಒಂದ್ 5-6 ಜನಕ್ಕೆ ಆಗುತ್ತೆ. ಆದ್ರೆ ಇಲ್ಲ ಸ್ವಲ್ಪ ನೀರಂಗೆ ತಿಂತೀವಿ ಅಂದ್ರೆ ಒಂದ್ ಸ್ವಲ್ಪ ನೀರು ಹಾಲು ಜಾಸ್ತಿ ಹಾಕೊಂಡ್ರೆ ಚೆನ್ನಾಗಿರುತ್ತೆ. ತೆಳು ಮಾಡ್ಕೊಂಡು ತಿಂತೀವಿ ಅಂದ್ರೆ 10 ಜನ ಕಡೆ. 2 ಮರ ಇದೆಯಾ? ಇನ್ನು ತುಂಬಾ ಇದಾವ. ನಾನ್ ನೋಡೇ ಇಲ್ಲ, ಇಟ್ಲಿಗೆ ಹೋಗೇ ಇಲ್ಲಲ್ಲ. ಹಣ್ಣಿನ ಅಂಗಡಿಯವ್ರು ಯಾರು ಹಾಸನದಲ್ಲಿದ್ರೆ ಯಾರು ತಗೊಳ್ಳೋರಿದ್ರೆ ಕೆಳಗಡೆ ಡಿಸ್ಕ್ರಿಪ್ಷನ್ ನಂಬರ್ ಹಾಕಿರ್ತೀವಿ, ಅಲ್ಲಿ ವಾಟ್ಸ್ಆಪ್ ಮಾಡಿ. ಅಲ್ಲ ಪಾಪ ಲಾಸ್ಟ್ ಟೈಮ್ ಯಾರೋ ಕಮೆಂಟ್ ಮಾಡಿದ್ರು ರೀ, 100 kg ಮೇಲಾದ್ರೆ ತಗೊಂತೀವಿ ಅಂತ. ನಾನ್ ನೋಡ್ದೆ, ನಂಬರ್ ಮಿಸ್ ಆಗ್ಬಿಟ್ಟಿದೆ. ನೀವು ಇನ್ನೊಂದ್ಸರಿ ನೋಡಿ ಕಮೆಂಟ್ ಮಾಡಿ, ಅಲ್ಲ ಮೆಸೇಜ್ ಹಾಕಿ, ಸಾರಿ ನಮ್ಮ ನಂಬರಿಗೆ ಮೆಸೇಜ್ ಹಾಕಿ. ಬಟರ್ ಫ್ರೂಟ್ ಇದು ತುಂಬಾ ಹೆಲ್ದಿ, ತುಂಬಾ ಒಳ್ಳೇದು. ಇದು ಕೂಡ ರೈತರಿಗೆ ಒಳ್ಳೆ ಬಿಸ್ನೆಸ್ ಇದು. ಈಗ ಆಕ್ಚುಲಿ ಸ್ಕಿನ್ನಿಗೆ ತುಂಬಾ ಒಳ್ಳೇದು. ನಮ್ಮ ಮಕ್ಕಳಿಗೆ ಕರೆಕ್ಟ್ ಆಗಿ ಸರಿ ಸ್ಕಿನ್ ಒಳ್ಳೆ ಗ್ಲೋ ಬರುತ್ತೆ, ತುಂಬಾ ಒಳ್ಳೇದು. ಆಮೇಲೆ ಇದ್ರೊಳಗೆ ಒಂದು ಒಳ್ಳೆ ಹೆಲ್ದಿ ಫ್ಯಾಟ್ ಇದೆ, ತುಂಬಾ ಒಳ್ಳೇದು ಅದು ಹೆಲ್ತ್ಗೆ. ಆಮೇಲೆ ಎಲ್ಲಾ ಕಾಯಿಲೆನೂ ನಿವಾರಿಸುತ್ತೆ ಅಂತ ಹಣ್ಣು ಇದು ಬಟರ್ ಫ್ರೂಟ್. ಮಿಲ್ಕ್ ಶೇಕ್ ಮಾಡ್ಕೊಂಡು ಕುಡಿದ್ರೆ 15 ದಿನದಲ್ಲಿ ಕಾಣುತ್ತೆ ರಿಸಲ್ಟ್ ಇದೆ. ಆಕ್ಚುಲಿ ವಿಡಿಯೋದಲ್ಲಿ ಸಣ್ಣ ಕಾಣಿಸ್ತಾ ಇದೆ ರೀ. ಇದು ಹೊರಗಡೆ ಇಡೋಣ? ಎಲ್ಲ ಹೊರಗಡೆ ಇಡಬೇಕು. ಅಲ್ಲ, ಇವೆಲ್ಲ ಒಳಗಡೆ ಇಡೋಣ. ಎಲ್ಲ ಹೊರಗಡೆ ಇಡೋಣ. ಹಣ್ಣು ಏನಾದ್ರು ಒಟ್ಟಿಗೆ ಆದ್ರೆ ಒಂದು ಫ್ರಿಜ್ಜಿಗೆ ಇಟ್ಬಿಟ್ಟು ಒಂದೊಂದಾಗ ತಿನ್ಕೊಳ್ಳೋದು. ಆಕ್ಚುಲಿ ನೋಡಿ ನಮ್ಮನೆ ನುಗ್ಗೆಕಾಯಿ ಇದೆಲ್ಲ ಬಲ್ತ್ಬಿಟ್ಟಿದೆ, ಅದಕ್ಕೆ ಸರಿಯಾಗಿ ಕಿತ್ಕೊಬಾರ್ದಲ್ಲೇ ಟೈಮಿಗೆ. ಇದು ನೋಡಿ ಚೆನ್ನಾಗಿದೆ. ಇದು ನಮ್ಮನೆ ನುಗ್ಗೆಕಾಯಿ. ಇನ್ನು ಬಾಳೆಕಾಯಿ ಒಂದು ಬಿಟ್ಟಿದೆ ನೋಡಿ, ಎಷ್ಟು ತಪ್ಪುದು. ಮೊಟ್ಟೆನಾ? ಯಾವ್ದ್ರೊಳಗೆ? ಹೌದಾ? ಯಾವ್ದೋ ಅಕ್ಕಿ ಬಂದು ಮೊಟ್ಟೆ ಇಟ್ಬಿಟ್ಟೈತಿ ಇಲ್ಲಿ. ಕಾಣುತ್ತಾ? ಅದನ್ನ ಹಾಳು ಮಾಡಬಾರ್ದು ಮಕ್ಕಳು, ಗೊತ್ತಾಯ್ತಾ? ಅಲ್ಲಿ ಮೊಟ್ಟೆ ಇಟ್ಬಿಟ್ಟವ ಯಾವ್ದು ಹಕ್ಕಿಗಳು. ಮುಟ್ಟಿದ್ರೆ ಬಿಟ್ಟಲ್ಲ ಅದು, ಅದ್ರ ಪಾಡಿಗೆ ಅದು ಮರಿ ಮಾಡ್ಕೊಂಡು ಹೋಗ್ಲಿ. ಈಗ ಬಾಳೆಗೊನೆ ಕೀಳೋಣ ಅಂತ. ಈ ಪೆಸ್ಟಿಸೈಡ್ಸ್ ಲೈಫಲ್ಲಿ ನೋಡಿ ನಮ್ಮ ಹಿತ್ತಲಲ್ಲಿ ಫುಲ್ಲು ಈ ಕಡೆ ಎಲ್ಲಿ ಆರೋಗ್ಯಕರವಾದ ನಾವೇ ಟ್ರಸ್ಟ್ ಮಾಡಿದ್ದು, ನಾವೇ ಬೆಳೆದಿದ್ದು ಮಾಡ್ಕೊಂಡು ತಿಂತಾ ಇದೀವಿ. ಇಲ್ಲೆಲ್ಲ ಬಾಳೆಗೊನೆ ನಾವು ಬೆಳೆದಿರೋದು. ಇದು ರಸಬಾಳೆನಾ? ಏಲಕ್ಕಿ. ಓಹೋ, ಸರಿ ಫುಲ್ ಇಲ್ಲಿ ಹಾಕಿದ್ರಿ ಅಲ್ವಾ? ಆನೆ ಬಂದ್ವಲ್ಲ. ಇದನ್ನ ಕಡ್ದಾಕ್ತೀರಾ? ಒಂದು ಕೊನೆಗೆ ಒಂದೇ ಇದಾ? ಮುಂದಿನ ವರ್ಷ ಬಿಡಲ್ವಾ ಇದು? ಓಹೋ, ಬನ್ನಿ ಸಮೃದ್ಧಿ, ಇಟ್ಕೊಳ್ಳಿ ಫೋನ್. ಇದ್ರ ಕರೆ ಹೋಗೋದೇ ಇಲ್ಲ. ಹಂಗಾರೆ ಇದಕ್ಕೆ ಫುಲ್ ಬಡ್ಡೆಗೆ ಕಡಿದ್ರೆ ಆಯ್ತಲ್ಲ ಮರನ. ಅಮ್ಮ ಈ ಕಡೆ ಬಾ. ನೀರೇ ಹೋಗೈತಲ್ಲ, ಪೂರ್ತಿ ಇಲ್ವಲ್ಲ, ಒಂಚೂರು ಇಲ್ಲ, ಫುಲ್ ಡ್ರೈ ಆಗೋಗಿದೆ, ಬರಗಾಲ. ಯಾವಾಗ ಫುಲ್ ಇರೋದು ಮಳೆ ಬಂದಾಗ ಇಲ್ಲಿವರೆಗೆ ಇರೋದು, ಕಂಟದವರೆಗೂ ಡ್ರೈ ಆಗಿ. ಇದೈತಲ್ಲ ನೋಡಿ, ತೆಂಗಿನ ಮರದ ಎತ್ತರಕ್ಕೆ ಬೆಳೆದೈತೆ ಬಾಳೆಗೊನೆ. ಇದು ಆಲ್ಮೋಸ್ಟು 2 ವರ್ಷಕ್ಕೆ ಒಂದು ಗೊನೆ ಬಿಟ್ಟೈತಿದು ಹಿಂಗೆ. ಆಮೇಲೆ ಕಡ್ದಾಕದೆ ಅಮ್ಮ. ಸುಮಾರು ತೂಕ ಐತಿ, ಪರವಾಗಿಲ್ಲ. ಒಂದು 20 kg ಇರ್ಬೋದು. ಹಂಗೆ ಅಲ್ಲೇ ಕಟ್ ಮಾಡಿದೆ ಇಲ್ಲಿ.
ಒಂದು 20 kg ಆಗುತ್ತೆ ಅದು. ಸಖತ್ತಾಗೈತಿ. ಸುಣ್ಣ ಏನಾರು ಹಾಕ್ಬೇಕೈತೆ ಹಣ್ಣಾಗಕ್ಕೆ? ಇಲ್ಲ ಇಲ್ಲ ಇಲ್ಲ, ಹಂಗೆ ಇಟ್ರಾಯ್ತಾ? ಹಂಗೆ ಕಟ್ಬಿಟ್ರೆ. ಹ್ಞೂ. ಮಾವಿನಕಾಯ ಮಾವಿನಕಾಯಿ ಅಂತ ಕೇಳ್ಬೇಕಾ? ಎಲ್ಲ ಇದೇ ಟೈಮಿಗೆ ಬರೋದ ಅಂತ ಮಾವಿನಕಾಯಿ ಒಂದು ಕೇಳೋಣ ಪೂಜೆಗೆ. ಹ್ಞೂ ಮೂರು ಕೀಳ್ಸಾಕಿದೇನು ಹಣ್ಣು ಆಯ್ತವೆ ಇವು? ಹಣ್ಣಾಯ್ತವೆ ಮೊದಲು ಭಾರಿ ಚೆನ್ನಾಗವು. ಹಾಂ, ಇಲ್ಲ ಉಪ್ಪಿನಕಾಯಿ ಮಾಡಕ್ಕೆ ಆಯ್ತವೆ ಚೆನ್ನಾಗಿ. ಹಾಂ, ಚೆನ್ನಾಗಿದ್ದಾವೆ. ಅಂದರೆ ಮರ ಏನು ಇದಿಲ್ಲ ಇದು ಜಾಸ್ತಿ. ಹ್ಞೂ, ಕರೆ ಮಾಡ್ಕೊತೀವಿ ನೋಡಿ. ಇಲ್ಲಿ 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 ಕರೆ ಅಂದರೆ ಹಿಡ್ಕ. ಒಳ್ಳೆ ಮಾವಿನಕಾಯಿ ಸ್ಮೆಲ್. ಬಾ. ಇಲ್ಲಿ ನೋಡಿ, ಇದು ಹಣ್ಣು ಕಿತ್ಕೊಬಂದು ಒಂದು 5 ದಿನ ಆಗೈತಿ ಇದಿಟ್ಟು. ಕಾಯಿ ಅವತ್ತು ತಗೊಬಂದಿಲ್ಲ ಅದು. ಈಗ ನೋಡಿ ಈ ಥರ ಆಗೋಗಿದೆ ಇದು. ಇಲ್ಲೆಲ್ಲ ಬ್ರೌನು. ಮೊನ್ನೆ ತಗೊಂಬಂದು ನೆಕ್ಸ್ಟ್ ಡೇಗೆ ಒಂದು ಮೆತ್ತಗಾಗಿತ್ತು ಅಂತ ಕುಯ್ದೆ. ಅದು ಅಷ್ಟು ಹಣ್ಣು ಆಗಿರಲಿಲ್ಲ. ಒಂಥರ ತಿಂದಾಗ ಕೈ ಬಂತು ಒಂಚೂರು. ಇದು ಹಣ್ಣಾಗಿದೆ. ಕಾದ್ಮೇಲೆ ಇಷ್ಟು ಈ ಥರ ಆಗಿದೆ. ಈಗ ಫಸ್ಟು ಹಣ್ಣಾದಾಗ ಯಾವ ಥರ ಕಾಣುತ್ತೆ ಯಾವ ಕಡೆ ಅಂತ ಓಪನ್ ಮಾಡೋದು ಬನ್ನಿ. ಬೆಣ್ಣೆ ಹಣ್ಣು ಬೆಣ್ಣೆ ಥರನೇ ಕಟ್ಟಾಯ್ತು ಕಣ. ತೆಗಿಕಾಯಿ ಗಾತ್ರನೇ ಐತೆ ನೋಡಿ ಇದ್ರೊಳಗೆ. ಅಯ್ಯೋ, ಅದು ಬೀಜ ನೆಟ್ಟು ಮತ್ತೆ ಇನ್ನೊಂದ್ಸರಿ ಬರುತ್ತೆ. ಆ ಬೀಜ ನೆಟ್ಟಿದ್ರೆ ಎರಡೇ ಐತಲ್ಲ ಬೀಜದೊಳಗೆ. ಅದು ಯಾವ ತಳಿ ಅಂತ ಗೊತ್ತಿಲ್ಲ, ತಗೊಬಂದಿರೋದು. ಹಾಂ ನೋಡಿ, ಒಳ್ಳೆ ಚೀಲ ತೆಗ್ದಂಗೆ ಆಯ್ತಾ ಇದೆ ಮಾತ್ರ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಹಣ್ಣಾಗೈತೆ ನೀಟಾಗಿ. ಇದು ಹಣ್ಣು ತಿಂದರೆ ತಲೆ ಕೂದಲಿಗೆ ತುಂಬ ಒಳ್ಳೆಯದು. ಶುಗರ್ ಇರೋರಿಗೆ ಸಿಕ್ಕಾಪಟ್ಟೆ ಒಳ್ಳೆಯದು. ಆಮೇಲೆ ಇದರೊಳಗೆ ಇರತಕ್ಕಂಥ ಒಂದು ಫ್ಯಾಟು ಸಿಕ್ಕಾಪಟ್ಟೆ ಹೆಲ್ದಿ ಫ್ಯಾಟ್ ಇದು. ಆಮೇಲೆ ಎಸಿಡಿಟಿ, ಹೊಟ್ಟೆ ಸಮಸ್ಯೆ ಇದ್ದವ್ರಿಗೆ ಎಲ್ಲರಿಗೂ ಸಿಕ್ಕಾಪಟ್ಟೆ ಹೆಲ್ಪ್ಫುಲ್ಲು ಹಣ್ಣು ಇದು. ಹಿಂಗೆ ತಿಂದರೆ ಏನು ಟೇಸ್ಟ್ ಇರಲ್ಲ. ನೀವು ಸ್ವಲ್ಪ ಬೆಲ್ಲನೋ ಹಾಲು ಹಾಕೊಂಡು ಮಿಲ್ಕ್ ಶೇಕ್ ಮಾಡ್ಕೊಂಡು ಕುಡಿಬೇಕು. ಸಕ್ಕರೆನೂ ಹಾಕೊಬೋದು, ಬಟ್ ಬೆಲ್ಲ ಹಾಕೊಂಡ್ರೆ ಒಳ್ಳೇದು ಹೆಲ್ತಿಗೆ. ಬನ್ನಿ ಮಿಲ್ಕ್ ಶೇಕ್ ಮಾಡ್ಬಿಡೋಣ. ಹೆಂಗಾಗುತ್ತೆ ನೋಡೋಣ. ಒಳ್ಳೆ ಐಸ್ ಕ್ರೀಮ್ ಬಿಡಿಸ್ದಂಗೆ ಆಗುತ್ತೆ ನೋಡಿ. ಏನು ವೇಸ್ಟ್ ಆಗಲ್ಲ ಇದರಲ್ಲಿ. ನೀನು ತಿನ್ನಲ್ವೇನೋ ಸುಮಿತು? ನಾನು ತಿನ್ನಲ್ಲ ಅಂಕಲ್. ಇವನೊಂಥರ ವಿಚಿತ್ರ, ಏನು ತಿನ್ನಲ್ಲ. ಇಂಥ ಒಳ್ಳೆ ಹೆಲ್ದಿ ಫುಡ್ಗಳು ಏನೂ ತಿನ್ನಲ್ಲ. ಬೇಡದೇ ಇರೋದು ಎಲ್ಲ ತಿಂತಾನೆ. ಸುಮಿತ್ ಶಾರ್ಟ್ ಫಿಲ್ಮಲ್ಲಿ ಬೇರೆ ಮಾಡಿ ಒಂದು ಹೀರೋ ಬೇರೆ ಆಗಿದ್ದಾನೆ ಒಂದು ಶಾರ್ಟ್ ಫಿಲ್ಮಲ್ಲಿ. ಹಂಗಾಗಿ ಅವ್ನು ಹಿಡಿಯೋಕ್ಕಾಗ್ತಾ ಇಲ್ಲ. ಸತೀಶ್ ಹಿರೇಗೌಡ ಫಿಲ್ಮ್ಸ್ ಯೂಟ್ಯೂಬ್ ಚಾನಲಲ್ಲಿ ಸಿಗುತ್ತೆ ನಿಮಗೆ ಸುಳ್ಳಿನ ಫಲ. ಇದ್ರ ತುಂಬ ಆಗೋಯ್ತು. ಮುಕ್ಕಾಲು ಬಟರ್ ಫ್ರೂಟ್ ಹಾಕ್ಕೊಂಡೆ, ಯಾಕಂದ್ರೆ ಅಮ್ಮ ತಿನ್ನಲ್ಲ. ಹಾಗಾಗಿ ಅಮ್ಮಂಗೆ ಸ್ವಲ್ಪ ಎತ್ತಿಟ್ಬಿಟ್ಟು ಇನ್ನು ಉಳಿದಿದ್ದನ್ನು ಹಾಕ್ಬಿಟ್ಟು ಅದಕ್ಕೆ ಹಾಲು ಹಾಕ್ಕೊಂಡು ನೀರು ಸ್ವಲ್ಪ ಬೇಕಂದ್ರೆ ಹಾಕೋಬೋದು. ಈಗ ಸ್ವಲ್ಪ ಸಕ್ಕರೆ ಹಾಕ್ಕೊಳ್ತೀನಿ, ಸ್ವಲ್ಪ ಅಷ್ಟೇ. ಆಮೇಲೆ ಪಪ್ಪಂಗೆ ಒಂದು ಗ್ಲಾಸ್ ತೆಗೆದ್ಮೇಲೆ ನಮಗೆ ಎಷ್ಟು ಬೇಕಷ್ಟು ಶುಗರ್ ಹಾಕ್ಕೊಳೋದು. ಈಗ ಗ್ರೈಂಡ್ ಮಾಡೋಣ ಇದನ್ನು. ಎಷ್ಟು ತಿಕ್ಕಾಗಿ ಬಂದಿದೆ. ಇದಕ್ಕೆ ಇನ್ನೂ ಒಂದು ಲೋಟ ನೀರು ಹಾಕ್ಕೊಂಡ್ಬಿಟ್ಟು 4-5 ಜನ ಕುಡಿಬೋದು ಅಲ್ಲ ರೀ? ಚೆನ್ನಾಗಿದೆ. ಸ್ವಲ್ಪ ಶುಗರ್ ಕಡಿಮೆನೇ ಹಾಕ್ಕೊಂಡಿದ್ವಿ. ಫ್ರಿಜ್ಜಲ್ಲಿ ಇಟ್ಟು ಕುಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಬಟ್ ಈ ಟೈಮಲ್ಲಿ ಬೇಡ ಅಂತ. ಮಕ್ಕಳು ನೋಡಿದ್ರೆ ಎಷ್ಟು ಖುಷಿ ಪಟ್ಟು ಕುಡಿತಾರೆ. ನನ್ನ ಮಗಳು ಲೋಟನೇ ಜರ್ತಾಳೆ. ಚೆನ್ನಾಗಿದೆಯಾ ಮಕ್ಕಳೇ? ಸ್ಟ್ರಾದಲ್ಲಿ ಕುಡಿಬೇಕು ಚಂದ. ಎಲ್ಲೋ ಓಹೋ ಸೀಬೆಹಣ್ಣು ಸಿಕ್ಕಾಪಟ್ಟೆ ಇದಾವಲ್ಲ. ಹತ್ತು ಮರ ಹತ್ತು ಸರಿಯಾಗಿದ್ದಾವೆ ಸೀಬೆಹಣ್ಣು. ಒಂದು ಸಣ್ಣ ಸೀಬೆಕಾಯಿ ಮುರಿಯೋದಕ್ಕೆ ನೋಡಿ ಎಷ್ಟು ದಪ್ಪದ ದೊಣ್ಣೆ ತಗೊಂಡವನೆ. ಒಂದು ಕಡ್ಡಿ ತಗೊಬರ್ರ ಅಂದರೆ. ಅದು ಕೆಡೋದ್ನಲ್ಲೋ. ಸರಿ, ಎಲ್ಲಿ ತಗ? ಚೆನ್ನಾಯ್ತಾ? ಸಖತ್ತಾಗೈತಲೋ, ಹಣ್ಣಾಗೈತೆ ಚೆನ್ನಾಗಿ. ನನಗೆ ಬಿಟ್ಟಿ ಹಾಕೋಣ ನೀನು ದೊಣ್ಣೆ ತಗೊಂಡು. ಇದೆ ಹೆಂಗಿದೆ? ಯಾರು 3 ಸಿಬೇಕಾಯಾ? ಬನ್ನಿ, ರಾಂಪಲ್ ಐತೆ ಮನೇಲಿ. ರಾಂಪಲ್ ಜೊತೆ ತಿನ್ನೋಣ. ಮಕ್ಕಳ ಅವತ್ತು ಬಾಳೆಗೊನೆ ತಂದಿದ್ವಲ್ಲ, ನಮ್ಮ ಮಾವ ಹಾಕಿದ್ರಲ್ಲ, ಇದು 4 ದಿನಕ್ಕೆ ನೋಡಿ. ಇದು ಒಂದು ವಾರಕ್ಕೆ ಇದು ಹಣ್ಣಾಗಿದೆ. ಡೈರೆಕ್ಟಾಗಿ ಕಿತ್ಕೊಳ್ಳೋಣ, ತಿನ್ನೋಣ. ಬರ್ರೋ ಮಕ್ಕಳ, ಯಾರಿಗೆ ಬೇಕು ಬಾಳೆಹಣ್ಣು? ಎಷ್ಟು ದಪ್ಪ ಇದಾಗುತ್ತೆ. ಒಂದು ತಿಂದ್ರೆ ಒಂದು ಊಟಕ್ಕೆ ಸಮ. ಮಕ್ಕಳಿಗೆ ತಿನ್ಬಿಟ್ಟು ಊಟ ತಿನ್ಸೋದಲ್ಲ. ಇವಕ್ಕೆಲ್ಲ ಬರೀ ಸಗಣಿ ಹಾಕದ. ಅಂದ್ರೆ ಅಲ್ಲಿ ಹಸದು ಇದು ಹಾಕಿರ್ತೀವಲ್ಲ, ಅದಕ್ಕೇನಂತೀರಿ ತಿಪ್ಪೆ ಅಂಚಲ್ಲಿ ಬೆಳೆದಿರ ಅಂತವ್ ಇವೆಲ್ಲ. ಎಕ್ಸ್ಟ್ರಾ ಏನು ಹಾಕಿರಲ್ಲ ಅದಕ್ಕೆ. ಮನೆ
ಎಷ್ಟು ಕೆಜಿ ಇರ್ಬೋದು ಇದು? 20. ಈ ಕತ್ಲಲ್ಲಿ ಎಷ್ಟು ಚೆನ್ನಾಗಿ ಗ್ರೀನ್ ಎಲ್ಲೋ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಗೊತ್ತಾ? 20 kg. ತಲೆ ಇನ್ನೂ ಜಾಸ್ತಿ ಇರುತ್ತೆ ರೀ. 30-35 ಇರುತ್ತೇನ. ಮುಚ್ಚಿ ಮುಚ್ಚಿ ಬಾಳೆಹಣ್ಣು ಗುಡಾಣ. ಇನ್ನು ವರ್ಷ ಎಲ್ಲ ಬಾಳೆಹಣ್ಣು ಇದು ಬಾಳೆಹಣ್ಣು ಮರದಲ್ಲಿ ಹಿಂಗೆ ಒಂದು ಮುಚ್ಚಬೇಕು, ಯಾರು ಕಣ್ಣು ಬೀಳ್ದಂಗೆ. ಊರವ್ರಿಗೆಲ್ಲ ತೋರಿಸ್ತಾ ಇದೀವಿ, ಮುಚ್ಚದೇನ್ ಬಂತಿದ್ರು. ಇದು ಹಿಂಗೆ ಇಟ್ಟಿದ್ರೆ ಇದು ಹಿಂಗೆ ಇರುತ್ತೆ. ನಮ್ಮ ಡ್ಯಾಡಿ ಎಲ್ಲ ಖಾಲಿ ಮಾಡಿರ್ತಾರೆ.